ಇದು ಒಂಥರ ಗ್ಯಾರಂಟಿಡ್ ಇನ್ಕಮ್ ಕುರಿ ಮತ್ತೆ ಮೇಕೆ ಸಾಕಾಣಿಕೆ. ಹೌದು, ATM ಅಂದ್ರೂ ತಪ್ಪಿಲ್ಲ. ಹಸಿರೆಲೆ ಗೊಬ್ಬರದ ಒಂದು ಬೆಳೆಯಾಗಿ ಇದನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಖುಷ್ಕಿ ಬೇಸಾಯಕ್ಕೆ ತುಂಬಾ ಸೂಕ್ತವಾಗಿರುವಂತ ಒಂದು ಯಾವ್ದಾದ್ರು ಹೂವಿನ ಬೆಳೆ ಅಂತ ಇದ್ರೆ ಅದು ಚೆಂಡು ಹೂವ. ತುಂಬಾ ಸೂಕ್ತವಾಗಿರುವಂತ ಒಂದು ಬೆಳೆ ಅಂತಂದ್ರೆ ಅದು ಹುರುಳಿ ಬೆಳೆ. ರಾಗಿಗಿನ್ನ ತುಂಬಾ ಬರ ನಿರೋಧಕತೆ ಉಳ್ಳಂತ ಒಂದು ಬೆಳೆ. ಜೂನ್ ಜುಲೈನಲ್ಲಿ ಹಾಕಿದಾಗ ಏನಾಗುತ್ತೆ, ಬಳ್ಳಿ ಜಾಸ್ತಿ ಹೋಗುತ್ತೆ, ಕಾಯಿ ಕಚ್ಚೋದಿಲ್ಲ. ಸರ್, ಈ ಚೆಂಡು ಹೂಗಳನ್ನ ಹಾಕಿದ್ರಲ್ಲ, ಏನ್ ಸರ್ ಡೆಕೋರೇಷನ್ ಹಾಕಿದಿರಾ? ಇದು ಎರಡು ರೀತಿ ನಮ್ಗೆ ಉಪಯೋಗ ಆಗುತ್ತೆ. ಒಂದು ಡೆಕೋರೇಷನ್ ಪರ್ಪಸ್ಗೆ ಅಂತಾನು ಇರ್ಬೋದು. ಎರಡನೇದಾಗಿ ಇದು ತುಂಬಾ ಖುಷ್ಕಿ ಬೇಸಾಯಕ್ಕೆ ಸೂಕ್ತವಾದ ಒಂದು ಬೆಳೆ. ಇದು ನಾವು ಬಾರ್ಡರ್ ನಲ್ಲಿ ಹಾಕಿದಾಗ ನಮ್ಗೆ ಏನಾಗುತ್ತೆ, ಸ್ವಲ್ಪ ಅಲ್ಪ ಮಟ್ಟಿಗೆ ರೈತನಿಗೆ ಆದಾಯನೂ ದೊರಕುತ್ತೆ. ಜೊತೆಗೆ ಏನಾಗುತ್ತೆ, ಈ ಯಾವುದೇ ಒಂದು ಕ್ರಿಮಿ ಕೀಟಗಳು ಬಂದಾಗ ಬೆಳೆಗಳಿಗೆ ಬರೋದಕ್ಕೂ ಮೊದಲು ಇದಕ್ಕೆ ಜಾಸ್ತಿ ಆಕರ್ಷಿತ ಆಗಿ ಇದ್ರ ಮೇಲೆ ಜಾಸ್ತಿ ಇನ್ಫೆಕ್ಟ್ ಮಾಡ್ತಾ ಇರುತ್ತೆ. ಈಗ ಏನು ಅಂತಂದ್ರೆ, ಈಗ ಇದ್ದು ಒಂದು ಸ್ಮೆಲ್ ಇರ್ಬೋದು, ಆಯ್ತಾ. ಈ ಸ್ಮೆಲ್ಗೆ ಕೆಲವೊಂದು ಕ್ರಿಮಿ ಕೀಟಗಳು ಆಕರ್ಷಿತ ಆಗಿ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತೆ. ಅವಾಗ ಅವು ಬೆಳೆಗಳಿಗೆ ಬೇಕಾಗೋದಿಲ್ಲ, ಹೋಗೋದಿಲ್ಲ. ಓನ್ಲಿ ಏನು ಅಂದ್ರೆ, ಈ ಚೆಂಡು ಹೂವು ಏನಿದೆ, ಈ ಒಂದು ಚೆಂಡು ಹೂದ ಎಲೆಗಳು ಈ ಒಂದು ಹೂದ ಬಗ್ಗೆ ಮೇಲೆ ಕಲರ್ ಮೇಲೆ ಕುತ್ಕೊಂಡು ಅವು ಏನ್ ಮಾಡುತ್ತೆ, ಇದನ್ನೇ ಜಾಸ್ತಿ ಅವು ಯೂಸ್ ಮಾಡ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ನಮ್ಗೆ ಪಕ್ಕದಲ್ಲಿರೋಂತ ಬೆಳೆಗಳು ಏನಿರ್ತವೆ ಈ ಬೆಳೆಗಳು ಸೇಫ್ ಆಗುತ್ತೆ, ಆಯ್ತಾ. ಮತ್ತೆ ಎರಡನೇದಾಗಿ ನಮ್ಗೆ ರೈತರಿಗೆ ಇದರಿಂದ ಆದಾಯನೂ ಸಿಗುತ್ತೆ. ಮತ್ತೆ ಈ ಖುಷ್ಕಿ ಬೇಸಾಯಕ್ಕೆ ತುಂಬಾ ಸೂಕ್ತವಾಗಿರುವಂತ ಒಂದು ಯಾವ್ದಾದ್ರು ಹೂವಿನ ಬೆಳೆ ಅಂತ ಇದ್ರೆ ಅದು ಚೆಂಡು ಹೂವ. ತುಂಬಾ ಕಡಿಮೆ ಖರ್ಚಿನಲ್ಲಿ ಒಂದು ಸ್ವಲ್ಪ ಆದಾಯ ನೋಡ್ಬೇಕು ಅಂದ್ರೆ ರೈತರು ಇದನ್ನ ಬಾರ್ಡರ್ ಗಳಲ್ಲಿ ಈ ರೀತಿ ಹಾಕೊಂಡಾಗ ಈ 2-3 ಪರ್ಪಸ್ ನಮ್ಗೆ ರೈತರಿಗೆ ಸರ್ವ್ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವು ಬಾರ್ಡರ್ಲೆಲ್ಲ ಚೆಂಡು ಹೂವನ ಹಾಕಿದೀವಿ. ಏನು ಅಂದ್ರೆ ಕ್ರಿಮಿ ಕೀಟಗಳಿಗೆ ಆಕರ್ಷಣೆ ಮಾಡೋದಕ್ಕೆ, ಮತ್ತೆ ಇನ್ನೊಂದೇನು ಅಂತಂದ್ರೆ ಆದಾಯ, ಜೈವಿಕವಾಗಿ ನೀವು ಹೌದು ಕ್ರಿಮಿ ಕೀಟಾಣುಗಳಿಂದ ಹತೋಟಿ ಮಾಡೋದಕ್ಕೆ ನಾವು ಇದನ್ನ ಯೂಶಲಿ ಬಾರ್ಡರ್ ನಲ್ಲಿ ಹಾಕೊಂತೀವಿ. ಹೌದು ಹೌದು. ಇನ್ನೊಂದು ಇದು ನೋಡ್ತಾ ಇದ್ದೀರಾ ನೀವು, ಇದು ಹುರುಳಿ ಬೆಳೆ. ಅದರಲ್ಲಿ ತಳಿ ಬಂದ್ಬಿಟ್ಟು PHG9 ಅಂತ ಹೇಳ್ಬಿಟ್ಟು, ಈ PHG9 ಹುರುಳಿ ತಳಿ ಏನಿದೆ ಇದು ನಮ್ಮ ಖುಷ್ಕಿ ಬೇಸಾಯಕ್ಕೆ ತುಂಬಾ ಸೂಕ್ತವಾಗಿರುವಂತ ಒಂದು ಬೆಳೆ ಅಂತಂದ್ರೆ ಅದು ಹುರುಳಿ ಬೆಳೆ. ಇದು ರಾಗಿಗಿನ್ನ ತುಂಬಾ ಬರ ನಿರೋಧಕತೆ ಉಳ್ಳಂತ ಒಂದು ಬೆಳೆ. ಇದನ್ನ ಸಾಮಾನ್ಯವಾಗಿ ನಾವು ಸೆಪ್ಟೆಂಬರ್ ಮಂತ್ ನಲ್ಲಿ ಹಾಕ್ಬೇಕು. ಈ ಜೂನ್ ಜುಲೈನಲ್ಲಿ ಹಾಕಿದಾಗ ಏನಾಗುತ್ತೆ, ಬಳ್ಳಿ ಜಾಸ್ತಿ ಹೋಗುತ್ತೆ, ಕಾಯಿ ಕಚ್ಚೋದಿಲ್ಲ. ಅದೇ ಸೆಪ್ಟೆಂಬರ್ ಮಂತ್ ಅಲ್ಲಿ ನಾನು ಆಗ್ಲೇ ಹೇಳ್ದೆ, ಮಳೆ ಅಸ್ಥಿರತೆ ಅಂತ. ಮಳೆ ಅಸ್ಥಿರತೆ ಅಂದ್ರೆ ಈಗ ತಡವಾಗಿ ಮುಂಗಾರು ಬರೋದು, ಅಥವಾ ಮಳೆ ಬಂದ್ಬಿಟ್ಟು ಬಿತ್ತನೆ ಆಗಿರುತ್ತೆ, ಆಗ ಮತ್ತೆ ದೀರ್ಘವಾಗಿ ಬರಗಾಲ ಬಂದಾಗ ಏನಾಗುತ್ತೆ, ಬೆಳೆ ನಷ್ಟ ಆಗೋಗಿರುತ್ತೆ. ಅವಾಗ ಸೆಪ್ಟೆಂಬರ್ ನಲ್ಲಿ ಯಾವ್ದಾದ್ರು ಒಂದು ಬೆಳೆ ತೆಗಿಬೇಕು ಅಂತ ಅಂದಾಗ ರೈತರಿಗೆ ಫಸ್ಟ್ ಯೋಚನೆ ಮಾಡೋದೇ ಈ ಒಂದು ಬೆಳೆ. ಅಂದ್ರೆ ಬೆಳೆ ನಷ್ಟ ಆದಾಗ ಸೆಪ್ಟೆಂಬರ್ ಅಲ್ಲಿ ಇನ್ನೂ ಒಂದ್ ಸ್ವಲ್ಪ ಮಳೆ ಇರುತ್ತೆ, ಮಂಜು ಇರುತ್ತೆ ನವೆಂಬರ್ ಡಿಸೆಂಬರ್ ಅಲ್ಲಿ. ಅವಾಗ ನಾವು ಯಾವ್ದಾದ್ರು ಒಂದು ಬೆಳೆ ತಗೊಳ್ಳೋಣ, ನಷ್ಟ ಆಗಿದೆ ಒಂದು ಬೆಳೆ ಹಾಕಿದಾಗ ಅಂತ ಅಂದಾಗ ಈ ಒಂದು ಬೆಳೆನ ನಾವು ಪರ್ಯಾಯ ಬೆಳೆಯಾಗಿ ನಾವು ಇದನ್ನ ನಾವು ಯೂಸ್ ಮಾಡಬಹುದು. ಹೌದು ಮೇಡಮ್. ಇದ್ರಲ್ಲಿ ಏನ್ ಮಾಡ್ತೀವಿ ನಾವು ಅಂತಂದ್ರೆ, ಫಸ್ಟ್ ಇದ್ರಲ್ಲಿ ಏನ್ ಪಾರ್ಟ್ಸ್ ಬರುತ್ತೆ ಅದನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಇದನ್ನ ನಾವು ಕಟಾವ್ ಆದ್ಮೇಲೆ ಭೂಮಿಗೆ ಸೇರಿಸ್ತೀವಿ. ಎರಡನೇದು ಇದು ತುಂಬಾ ಉತ್ತಮವಾದ ಒಂದು ಫಾಡರ್, ಯಾವ್ದಕ್ಕೆ ಕುರಿಗಳಿಗೆ ಮತ್ತೆ ಮೇಕೆಗಳಿಗೆ ತುಂಬಾ ಒಳ್ಳೆ ಫಾಡರ್ ಆಗಿ ಸಹ ಇದನ್ನ ಬಳಕೆ ಮಾಡ್ತಾರೆ. ಈ ಖುಷ್ಕಿ ಬೇಸಾಯದಲ್ಲಿ ಏನು ಅಂತಂದ್ರೆ, ಈಗ ನಮ್ಗೆ ಬೆಳೆಗಳಿಗಿಂತ ಈ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಮಾಡ್ತಾ ಇರೋದು ಜಾಸ್ತಿ ಆಗ್ತಾ ಇದಾರೆ. ಯಾಕಂದ್ರೆ ಅದು ಒಂಥರ ಗ್ಯಾರಂಟಿಡ್ ಇನ್ಕಮ್ ಕುರಿ ಮತ್ತೆ ಮೇಕೆ ಸಾಕಾಣಿಕೆ. ಹೌದು, ATM ಅಂದ್ರೂ ತಪ್ಪಿಲ್ಲ. ಈ ಕುರಿ ಮತ್ತೆ ಮೇಕೆ ಸಾಕಾಣಿಕೆ ಮಾಡೋರು ಸೆಪ್ಟೆಂಬರ್ ಮಂತ್ ಅಲ್ಲಿ ಈ ಒಂದು ಹುರುಳಿ ಹಾಕಿದಾಗ ಅವ್ರಿಗೆ ಕಾಳು ಆಗುತ್ತೆ. ಜೊತೆಗೆ ಇದ್ರಂತ ಬರೋಂತ ಏನು ಮೇವಿದೆ, ಈ ಮೇವನ್ನ ಕುರಿ ಮತ್ತೆ ಮೇಕೆ ಸಾಕೋದಕ್ಕೆ ನಾವು ಇದನ್ನ ಬಳಕೆ ಮಾಡಬಹುದು. ಮತ್ತೆ ಇದ್ರದ್ದು ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಈ ಹುರುಳಿ ಇದು ದ್ವಿದಳ ಧಾನ್ಯ ಜಾತಿಗೆ ಸೇರಿರುವಂತ ಒಂದು ಬೆಳೆ. ಇದು ನಮ್ಮ ವಾತಾವರಣದಲ್ಲಿ ಇರುವಂತ ಸಾರ್ವಜನಿಕನ ಹಿಡಿದಿಟ್ಕೊಂಡು ಭೂಮಿನ ಸಹ ಫಲವತ್ತತೆ ಮಾಡುತ್ತೆ, ಜೊತೆಗೆ ಮೇವು ಸಹ ಒದಗಿಸುತ್ತೆ. ಖುಷ್ಕಿ ಪ್ರದೇಶದಲ್ಲಿ ಮೇಕೆ ಮತ್ತೆ ಕುರಿ ಸಾಕಾಣಿಕೆ ಇದು ಒಳ್ಳೆಯ ಒಂದು
ಮೇವಾಗಿರೋದ್ರಿಂದ ಇದನ್ನ ನಾವು ಆದಷ್ಟು ಕುಷ್ಕಿ ಬೇಸಾಯದ ರೈತರಿಗೆ ಜಾಸ್ತಿ ನಾವು ಶಿಫಾರಸ್ ಮಾಡ್ತೀವಿ ಮೇಡಮ್. ಇದು ಸೆಪ್ಟೆಂಬರ್ ಮಂತ್ ಅಲ್ಲಿ ಹಾಕ್ಬೇಕು. ಸೆಪ್ಟೆಂಬರ್ ಮಂತ್ ಅಲ್ಲಿ ಹಾಕಿದಾಗ ನಮ್ಗೆ ಒಳ್ಳೆ ಬೆಳೆನೂ ಆಗುತ್ತೆ, ಮೇವು ಆಗುತ್ತೆ. ಇದು ಡಿಸೆಂಬರ್ ಬಂದ್ಬಿಡುತ್ತೆ ಮೇಡಮ್. 3 ತಿಂಗಳು ಬೇಕು, 3 ತಿಂಗಳಿಗೆ ಬರುತ್ತೆ. ಮತ್ತೆ ಇನ್ನೊಂದೇನು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ತೋಟಗಾರಿಕೆ ಬೆಳೆಗಳು ಜಾಸ್ತಿ ಆಗ್ತಾ ಇದೆ. ಅಡಿಕೆ ಇರ್ಬೋದು, ತೆಂಗು ಇರ್ಬೋದು, ಮಾವು ಇರ್ಬೋದು, ಈ ತರದ ಬೆಳೆಗಳೆಲ್ಲ ಏನು ಅಂತಂದ್ರೆ ಅದ್ರ ಮಧ್ಯೆ ನಾವು ಈ ಕಳೆಗಳು ನಿರ್ವಹಣೆ ಮಾಡೋದಕ್ಕೆ ಇದು ತುಂಬಾ ಒಳ್ಳೆ ಒಂದು ಬೆಳೆ. ಇದು ನೋಡಿ, ನೀವು ನೋಡ್ಬೋದು. ಹೌದು, ನೋಡಿ ನೀವು ನೋಡ್ಬೋದು, ಇಲ್ಲೆಲ್ಲೂ ಕಳೆ ಬರೋದಕ್ಕೆ ಆಸ್ಪದನೆ ಇರಲ್ಲ. ಒಂಥರ ತಿಕ್ ಮ್ಯಾಟ್ ಆಗ್ಬಿಟ್ಟು ಇದು ಕನ್ವರ್ಟ್ ಆಗ್ಬಿಡುತ್ತೆ. ಇದು ಅಂದ್ರೆ ಭೂಮಿ ಫುಲ್ ಕವರ್ ಆಗೋದ್ರಿಂದ ಇದು ಕಳೆ ನಿರ್ವಹಣೆಗೂ ಒಳ್ಳೆ ಇದು. ಮತ್ತೆ ಭೂಮಿಯಲ್ಲಿ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತೀವಿ ನಾವು. ಇದನ್ನ ಭೂಮಿಗೆ ಸೇರಿಸಿದಾಗ ವಾತಾವರಣದಲ್ಲಿರೋ ಸಾರ್ವಜನಿಕರ ಜೊತೆಗೆ ಅನೇಕ ರೀತಿಯ ಒಂದು ಪೋಷಕಾಂಶಗಳು ಸಹ ಭೂಮಿಗೆ ಸೇರೋದ್ರಿಂದ ಭೂಮಿ ಫಲವತ್ತೆ ಮಾಡೋದಕ್ಕೂ ಸಹ ತೋಟಗಾರಿಕೆ ಬೆಳೆಗಳಲ್ಲಿ ಇದನ್ನ ಗ್ರೀನ್ ಮೆನ್ಯೂರ್ ಕ್ರಾಪ್ ಆಗಿ ಹಸಿರೆಲೆ ಗೊಬ್ಬರದ ಒಂದು ಬೆಳೆಯಾಗಿ ಇದನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಮಣ್ಣಿನ ಫಲವತ್ತತೆ ಮಾಡತ್ತೆ, ಕಳೆ ನಿರ್ವಹಣೆ ಮಾಡತ್ತೆ. ಹೌದು, ದನ ಕರುಗಳಿಗೆ, ಕುರಿಗಳಿಗೆ ಮೇವಾಗುತ್ತೆ. ಮತ್ತೆ ಪರ್ಯಾಯ ಬೆಳೆ ಯೋಜನೆ ಅಂದ್ರೆ ಯಾವ್ದೇ ಒಂದು ಬೆಳೆ ನಷ್ಟ ಆಗೋಗಿರುತ್ತೆ ರೈತರಿಗೆ, ಮಳೆ ಬರದೆ ಬರಗಾಲ ಬಂದಿರುತ್ತೆ. ಸೆಪ್ಟೆಂಬರ್ ನಲ್ಲೂ ಸಹ ಯೋಚನೆ ಮಾಡಿದಾಗ ಯಾವ್ದಾದ್ರು ಒಂದು ಬೆಳೆ ಮಾಡ್ಬೇಕು ಅಂದ್ರೆ ಇದು ಒಳ್ಳೆ ಒಂದು ಉದಾಹರಣೆ. ಅಂದ್ರೆ ಕುಷ್ಕಿ ಪ್ರದೇಶದ ರೈತರಿಗೆ. ಕುಷ್ಕಿ ಬೇಸಾಯವನ್ನ ಮಾಡ್ತಿದ್ರಿ, ಮಳೆ ಆಶ್ರಿತ ರೈತರು ಯಾರು ಇದ್ರಿ, ಸೊ ನೀವು ಹುರುಳಿ ಬೆಳೆಯೋದ್ರಲ್ಲಿ ಯಾವ್ದೇ ರೀತಿಯಾದಂತ ಸಂಶಯ ಇಲ್ಲ, ಬೆಳಿಬಹುದು.